ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣ ಧರ್ಮರಾಜನಿಗೆ ಹೇಳುತ್ತಾನೆ, ನಾನು ಈಗ ಸಂಧಿಗಾಗಿ ಹೋಗ್ತೇನೆ. ಸಂಧಿಗಾಗಿ ಹೋದಾಗ ನೀನು ಹೇಳಿದಾಗೆ ಅವರು ನನ್ನನ್ನೇ ಏನು ಬೇಕಾದರೂ ಮಾಡಬಹುದು. ಅದು ಏನು ಬೇಕಾದರೆ ಇರಲಿ, ನಾನಂತೂ ಸಂಧಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಅಲ್ಲಿಗೆ ಹೋಗುವಂಥದ್ದು ಅದು ಎಂದೂ ವ್ಯರ್ಥ ಆಗುವುದಿಲ್ಲ. ಒಂದು ಹೋದರೆ ಸಂಧಿ ಆಯಿತು, ಯುದ್ಧ ಬೇಡ ಅಂತ ಎಲ್ಲ ತೀರ್ಮಾನ ಮಾಡಿದ್ದರು ಅಂದರೆ ಬಹಳ ಒಳ್ಳೆಯದು. ಇನ್ನೊಂದು ಕಾರಣ ಇದೆ. ಸಂಧಿಯೇ ಆಗಲಿ ಅಥವಾ ಯುದ್ಧವೇ ಆಗಲಿ, ಕೃಷ್ಣ ಸಂಧಿಗಾಗಿ ಪ್ರಯತ್ನ ಪಟ್ಟಿದ್ದಾನೆ. ಲೋಕದ ಅಪವಾದ ಅದನ್ನ ಪರಿಹಾರ ಮಾಡಿಕೊಳ್ಳಬಹುದು. ಕೃಷ್ಣನಿಗೆ ಇಷ್ಟು ಸಾಮರ್ಥ್ಯ ಇತ್ತು, ಇಷ್ಟೆಲ್ಲ ಯುದ್ಧ ಆಗಿ ಅನರ್ಥ ಆಗುವುದಕ್ಕಿಂತ ಕೃಷ್ಣ ಒಂದು ಬಾರಿ ಪ್ರಯತ್ನ ಪಡಬಹುದಿತ್ತಲ್ಲವೇ? ಯುದ್ಧ ಬೇಡ, ನೀವೆಲ್ಲ ಒಟ್ಟಾಗಿ ಜೀವನ ಮಾಡಿ, ಪರಸ್ಪರ ಆಸ್ತಿಯನ್ನು ಹಂಚಿಕೊಳ್ಳಿ. ಕೃಷ್ಣ ಹೇಳಿದ ಮಾತು ಎಲ್ಲರೂ ಕೇಳುತ್ತಾ ಇದ್ದರು. ಆದರೂ ಕೃಷ್ಣ ಸ್ವಲ್ಪವೂ ಪ್ರಯತ್ನ ಪಟ್ಟಿಲ್ಲ ಅಂತ ಲೋಕದ ಅಪವಾದ ಬರ್ತಾ ಇತ್ತು. ಸಂಧಿಗಾಗಿ ಕೃಷ್ಣ ಹೋಗಿದ್ದಾನೆ, ಆದರೆ ದುಷ್ಟ ದುರ್ಯೋಧನ ಕೇಳಲಿಲ್ಲ. ಹೀಗೆ ಕೃಷ್ಣ ಪ್ರಯತ್ನ ಪಟ್ಟಿದ್ದಾನೆ ಅಂತ ಆದರೂ ಅಪವಾದದಿಂದ ತಪ್ಪಿಸಿಕೊಳ್ಳಬಹುದು. ಆದ್ದರಿಂದ ಹೋಗುವುದು ನಿಶ್ಚಯ. ಹೋಗಿ ಸಂಧಿ ಆಯಿತು, ಉತ್ತಮ ಕೆಲಸ. ಸಂಧಿ ಆಗಲಿಲ್ಲ, ಯುದ್ಧವೇ ಆಯಿತು, ಲೋಕ ಅಪವಾದದಿಂದ ನಾನು ಮುಕ್ತನಾಗ್ತೇನೆ. ಆದ್ದರಿಂದ ನಾನು ಹೋಗ್ತೇನೆ. ಅರ್ಜುನ, ಭೀಮ, ನಕುಲ ಸಹದೇವರು ಮತ್ತು ನೀವೆಲ್ಲರೂ ಕೂಡ ಸಂಧಿಗಾಗಿ ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ಧರ್ಮರಾಜ, ನೋಡು, ನಾವಿಷ್ಟೆಲ್ಲ ಮಾತನಾಡಿಕೊಳ್ಳುತ್ತಾ ಇದ್ದೇವೆ ಇಲ್ಲಿ. ಈ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅಪಶಕುನಗಳು ಕೇಳಿ ಬರ್ತಾ ಇವೆ, ದುಶ್ಶಕುನಗಳು. ನೋಡು, ಈ ವಿಷಯವನ್ನು ಮಾತನಾಡ್ತಾ ಇರುವಾಗ ಇಲ್ಲಿ ಮೃಗಾಹ ಶಕುಂತಾಶ್ಚ ವದಂತಿ ಘೋರಂ, ಪಕ್ಷಿಗಳು, ಮೃಗಗಳು ಘೋರವಾಗಿ ಕಿರಿಚಾಡ್ತಾ ಇವೆ. ಇದೆಲ್ಲ ಯುದ್ಧದ ಲಕ್ಷಣವನ್ನೇ ಹೇಳುತ್ತಾ ಇವೆ. ಅಗ್ನಿ ಉರಿತಾ ಇದೆ ನೋಡು, ಬೇರೆ ಬೇರೆ ಬಣ್ಣಗಳನ್ನು ತೋರಿಸ್ತಾ ಇದೆ. ಏನೋ ಒಂದು ಹಂತಕನಾದ ಯಮನೇ ಇಲ್ಲಿಗೆ ಬರುವ ರೀತಿಯಲ್ಲಿ ಇದೆ. ಆದ್ದರಿಂದ ನೀನು ತಯಾರಾಗಿ ಇರು. ಯುದ್ಧವೇ ನಿಶ್ಚಯ. ಈ ಶಕುನಗಳನ್ನೆಲ್ಲ ನೋಡಿದಾಗ ಹಾಗೆ ಅಂದುಕೊಂಡಿದ್ದೇನೆ ನಾನು.
ದ್ಯೂತೆ ಹೃತಂ ಪಾಂಡವ ಮುಖ್ಯ ರಾಜ್ಯಂ ಯತ್ತೆ ಪುರಸ್ತಾತ್ ಅಭವತ್ ಸಮೃದ್ಧಂ. ಕಪಟ ದ್ಯೂತದಲ್ಲಿ ಹಿಂದೆ ದುರ್ಯೋಧನ ಏನು ನಿನ್ನ ರಾಜ್ಯವನ್ನು ಅಪಹರಣ ಮಾಡಿದ್ದನೋ ಅದು ಅವನು ಬದುಕಿರುವ ತನಕ ನಿನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಶಕುನಗಳು ಎಲ್ಲ ಯುದ್ಧಕ್ಕೆ ಪ್ರೋತ್ಸಾಹವನ್ನು ಮಾಡ್ತಾ ಇವೆ ಎಂಬಂತೆ ಇದೆ. ಇಷ್ಟು ಹೇಳಿದಾಗ ಕೃಷ್ಣ ಕೊನೆಗೆ ಯುದ್ಧಕ್ಕೆ ಪ್ರೋತ್ಸಾಹ ಮಾಡಿದ ಇಲ್ಲಿ. ಅಂದ್ರೆ ಶಕುನಗಳನ್ನೆಲ್ಲ ನೋಡಿ ಯುದ್ಧವೇ ಆಗ್ತದೆ, ನನ್ನ ಕರ್ತವ್ಯ ಏನು ಸಂಧಿ ಮಾಡೋದು, ಅದಕ್ಕೆ ನಾನು ಹೋಗ್ತೇನೆ ಅಂತ. ಮಾತ್ರ ಕೃಷ್ಣ ಹೀಗೆ ಯುದ್ಧಕ್ಕೆ ಪ್ರೋತ್ಸಾಹ ಮಾಡಿದಾಗ ಭೀಮ ಎದ್ದು ನಿಲ್ತಾನೆ. ಇತ್ಯುಕ್ತೆ ವೈರಮಾತ್ಮೋತ್ಥಂ ಲೋಕಮಧ್ಯೆ ಪ್ರಹಾಪಯನ್ ಲೋಕಸಂಗ್ರಹಣಾರ್ಥಾಯ ಭೀಮಸೇನೋ ಬ್ರವೀತ್ ವಚಃ. ಭೀಮ ಎದ್ದು ನಿಂತು ಯುದ್ಧ ಬೇಡ ಅಂತ ಹೇಳ್ತಾನೆ. ಕೃಷ್ಣ ಹೇಗೋ ಹೋಗುವವನಿದ್ದಿ, ಆದಷ್ಟು ಪ್ರಯತ್ನ ಮಾಡು, ಯುದ್ಧ ಬೇಡ, ಶಾಂತಿಗಾಗಿ ಪ್ರಯತ್ನ ಮಾಡು. ಯುದ್ಧ ಯಾವ ರೀತಿಯಾಗಿ ಆಗುವುದಿಲ್ಲವೋ ಆ ರೀತಿಯಾಗಿ ಪ್ರಯತ್ನ ಮಾಡು ಅಂತ ಭೀಮಸೇನ ಎದ್ದು ನಿಂತು ಹೇಳ್ತಾನೆ ಮುಂದೆ. ಯಾಕೆ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಲೋಕ ಸಂಗ್ರಹಣಾರ್ಥಾಯ ಭೀಮಸೇನೋ ಬ್ರವೀತ್ ವಚಃ. ಎಲ್ಲರೂ ಹೇಳ್ತಾರೆ ಮುಂದೆ ಅನಾಹುತ ಆದಾಗ, ಯುದ್ಧ ಆದ ಮೇಲೆ ತುಂಬಾ ದೊಡ್ಡ ಅನಾಹುತ, ಎಲ್ಲರೂ ಎಲ್ಲರನ್ನು ಕಳ್ಕೊಳ್ತಾರೆ, ಕುಲಕ್ಷಯ ಆಗ್ತದೆ. ಇದೆಲ್ಲ ಯಾಕಾಯಿತು? ಭೀಮನಿಂದ ಆಯಿತು ಅಂತ ಎಲ್ಲ ಹೇಳ್ತಾರೆ. ಯಾವಾಗಲೂ ಕಾಲು ಕೆದರಿಕೊಂಡು ಯುದ್ಧಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದವ ಅವ ಭೀಮನೇ. ಆದ್ದರಿಂದ ಈ ಯುದ್ಧಕ್ಕೆಲ್ಲ ಮೂಲ ಕಾರಣ ಯಾರು ಅಂದರೆ ಭೀಮ ಅಂತ ಎಲ್ಲರೂ ಹೇಳ್ತಾರೆ. ಈ ಒಂದು ಅಪವಾದದಿಂದ ತಪ್ಪಿಸಿಕೊಳ್ಳಬೇಕು ಅಂತ ಭೀಮನು ಕೂಡ ಕೃಷ್ಣನ ಮುಂದೆ ಹೇಳ್ತಾ ಇದ್ದಾನೆ, ನಮ್ಮ ನಿಮಿತ್ತವಾಗಿ, ನನ್ನ ನಿಮಿತ್ತವಾಗಿ ಕುಲನಾಶ ಆಗುವುದು ಬೇಡ. ಈ ಮಾತನ್ನ ಪ್ರಸ್ತಾಪವನ್ನ ಮಾಡ್ತಾನೆ ಭೀಮಸೇನ. ಯಥೈವ ಶಾಂತಿ ಸ್ಯಾತ್ ಕುರುಣಾಂ ಮಧುಸೂದನ. ಮಧುಸೂದನ, ಕೃಷ್ಣ ನೋಡು, ಹೇಗೂ ಹೋಗ್ತಾ ಇದ್ದಿ, ಯಾವ ರೀತಿಯಾಗಿ ಶಾಂತಿಯ ವಾತಾವರಣ ನಿರ್ಮಾಣ ಆಗ್ತದೋ ಆ ರೀತಿಯಾಗಿ ಮಾಡು. ತಥೈವ ಭಾಷೇತ, ಆ ರೀತಿಯಾಗಿ ನೀನು ಮಾತನಾಡಬೇಕು. ಮಾಸ್ಮ ಯುದ್ಧೇನ ಭೀಷಯೇ, ಯುದ್ಧದ ವಾರ್ತೆಯನ್ನೇ ಅವರಿಗೆ ಹೇಳಿ ಅವರನ್ನು ಹೆದರಿಸಬೇಡ. ಯಾಕೆ ಅಂದ್ರೆ ದುರ್ಯೋಧನ ಹೇಗೆ ಅಂತ ನಾನು ಹೇಳುತ್ತೇನೆ. ತುಂಬಾ ಕೋಪಗೊಂಡವ ದುರ್ಯೋಧನ, ಅವನ ಸ್ವಭಾವವೇ ಕೋಪ, ಮತ್ತು ಒಳ್ಳೆಯದನ್ನು ಯಾವಾಗಲೂ ದ್ವೇಷ ಮಾಡುವವನೇ, ಅಹಂಕಾರಿ ಬೇರೆ. ಅವನ ಜೊತೆಯಲ್ಲಿ ಉಗ್ರವಾಗಿ ಮಾತನಾಡೋಕೆ ಹೋಗಬೇಡ, ಉಗ್ರವಾಗಿ ಮಾತನಾಡಬೇಡ, ಮೃದುವಾಗಿ ಅವನ ಜೊತೆಯಲ್ಲಿ ವ್ಯವಹಾರ ಮಾಡು. ಸಾಮನೈವ ಏನಂ ಸಮಾತರೇ, ಬಹಳ ಮೃದುವಾಗಿ ಅವನ ಕಡೆ ವ್ಯವಹಾರ ಮಾಡು. ಯಾಕೆ ಅಂದ್ರೆ ದುಷ್ಟರ ಜೊತೆ ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು. ಮ್ರಿಯೇತಾಪಿ ನ ಭಜ್ಯೇತ. ಆ ದುರ್ಯೋಧನನ ಸ್ವಭಾವ ಹೇಗೆ ಅಂದರೆ ಅವನು ಮರಣವನ್ನು ಬೇಕಾದರೆ ಹೊಂದಿಯಾನು, ಮಾತ್ರ ಬಗ್ಗುವವನಲ್ಲ ಅವ. ಅಂತಹ ಸ್ವಭಾವದವ ಅವ. ತನ್ನ ಅಭಿಪ್ರಾಯ ಏನಿದೆ ಅದನ್ನೇ ಇಟ್ಟುಕೊಂಡು ಕೂಡುತ್ತಾನೆ. ತನ್ನ ಅಭಿಪ್ರಾಯವನ್ನು ಎಂದು ಬಿಡುವವನಲ್ಲ. ಜಹ್ಯಾತ್ ನೈವ ಸ್ವಕಮ್ಮತಂ. ಆದ್ದರಿಂದ ಈಗ ನೀನು ಹೋಗಿ ಸಂಧಿ ಮಾಡುವುದು ಕೂಡ ತುಂಬ ಕಷ್ಟ ಸಾಧ್ಯ ಅಂತ ನಾನು ಹೇಳ್ತೇನೆ.
ತಾದೃಶೇನ ಶಮಕೃಷ್ಣ ಮನ್ಯೆ ಪರಮ ದುಷ್ಕರ. ಅದು ಕೂಡ ಪರಮ ದುಷ್ಕರ. ಹಿಂದೆ ನಾವೆಲ್ಲ ಎಷ್ಟು ಸಂತೋಷವಾಗಿದ್ದೆವು. ನಾವು ಅಂತಲ್ಲ, ಹಿಂದೆ ನಮ್ಮ ಹಿಂದಿನವರು, ನಮ್ಮ ಅಜ್ಜಂದಿರು ಇವರೆಲ್ಲ ಎಷ್ಟು ಸಂತೋಷದಿಂದ ಇದ್ದರು. ಪ್ರಸನ್ನರಾಗಿ ಎಲ್ಲರೂ ಬಂಧುಗಳು ಒಟ್ಟಾಗಿ ಇದ್ದರು. ಆದರೆ ಅಲ್ಲಿಯೂ ಕೂಡ ಸ್ವಲ್ಪ ಸಮಸ್ಯೆ ಆಗಿತ್ತು. ಅಷ್ಟಾದಶೇ ಮೇ ರಾಜಾನಃ ಪ್ರಖ್ಯಾತ ಮಧುಸೂದನ. ಒಳ್ಳೆಯ ಜನರನ್ನ, ಬಂಧುಗಳನ್ನ, ಜ್ಞಾತಿಗಳನ್ನ, ಅರ್ಥಾತ್ ಭರತ ವಂಶವನ್ನ ಹಿಂದೆ 18 ರಾಜರುಗಳು ನಾಶ ಮಾಡಿದ್ದಾರೆ. ಪರಸ್ಪರ ದ್ವೇಷ. ಇದರಿಂದಾಗಿ 18 ರಾಜರುಗಳು ಭರತಕುಲವನ್ನು ನಾಶ ಮಾಡಿದ್ದಾರೆ ಹಿಂದೆ. ಹೇ ಹಯಾನಾಂ ಉದಾವರ್ತೋ ನೀಪಾನಾಂ ಜನಮೇಜಯ. ಹೇಹಯ ದೇಶದ ಒಬ್ಬ ರಾಜ, ಉದಾವರ್ತ ಎಂಬ ರಾಜ, ಜನಮೇಜಯ, ಬಹುಲ, ಕೃಮಿ, ವಸು ಮೊದಲಾದ 18 ರಾಜರುಗಳು ಕೂಡ ಭರತ ವಂಶವನ್ನು ನಾಶ ಮಾಡಿದ್ದರು ಹಿಂದೆ. ಈಗ ಅವರ ಸಾಲಿನಲ್ಲಿ ಸೇರುವವ ಈ ದುರ್ಯೋಧನ ಕೂಡ. ಈ ಭರತ ವಂಶ ನಾಶ ಆಗಲಿ ಅಂತ ಪ್ರಯತ್ನ ಪಡ್ತಾ ಇದ್ದಾಗೆ ಇದೆ ಇದು. ದುರ್ಯೋಧನ ಕುಲಾಂಗಾರೋ ಜಗನ್ಯ ಪಾಪಪುರುಷ. ಈ ಕುರು ವಂಶವನ್ನ ಈ ದುರ್ಯೋಧನ, ಪಾಪಿಷ್ಠನಾದ ದುರ್ಯೋಧನ ನಾಶ ಮಾಡುವ ರೀತಿಯಲ್ಲಿ ಕಾಣುತ್ತಾ ಇದ್ದಾನೆ. ಆದ್ದರಿಂದ ಅವನಿಗೆ ಹಿತವಾಗಿ ಮಾತನಾಡು ನೀನು. ಅವನ ಇಷ್ಟವನ್ನ ಪೂರೈಸುವ ರೀತಿಯಲ್ಲಿ ಮಾತನಾಡು. ಉಗ್ರವಾದ ಮಾತನ್ನ ಎಂದಿಗೂ ಆಡಬೇಡ. ನೋಗ್ರಂ ಉಗ್ರ ಪರಾಕ್ರಮ. ಉಗ್ರವಾದ ಮಾತನ್ನ ಆಡಬೇಡ. ಅಪಿ ದುರ್ಯೋಧನಂ ಕೃಷ್ಣ ಸರ್ವೇ ವಯಂ ಅಧಶ್ಚರಾಹ. ದುರ್ಯೋಧನ ಅವರೆಲ್ಲ ಮೇಲುಗಡೆಯೇ ಇರಲಿ, ಅವರ ಕೆಳಗಡೆ ನಾವು ಸಂಚಾರ ಮಾಡುವವರಾಗಿರುತ್ತೇವೆ. ಅಂತೂ ಶಾಂತಿಯನ್ನು ಬಯಸು. ಅವರೆಲ್ಲ ಮೇಲೆ ಇರಲಿ, ನಾವೆಲ್ಲ ಕೆಳಗಡೆನೇ ಇರುತ್ತೇವೆ. ಅಂತೂ ಭರತ ವಂಶ ನಾಶವನ್ನು ಹೊಂದದೇ ಇರಲಿ. ಇದು ನನ್ನ ಅಭಿಪ್ರಾಯ. ಬಹಳ ಅರ್ಥಗರ್ಭಿತವಾದಂತಹ ಮಾತು ಇದು. ಅಪಿ ದುರ್ಯೋಧನಂ ಕೃಷ್ಣ ಸರ್ವೇ ವಯಂ ಅಧಶ್ಚರಾಹ. ದುರ್ಯೋಧನಾದಿಗಳು ಮೇಲೆ ಇರಲಿ, ನಾವೆಲ್ಲ ಅವನ ಕೆಳಗೆ ಇರ್ತೇವೆ ಅಂದರೆ ಏನು ಅರ್ಥ ಇದು? ಭೀಮನ ಮಾತೇ ಹಾಗೆ. ಈ ಭೀಮನ ಮಾತು ಬಹಳ ಅರ್ಥಗರ್ಭಿತವಾದಂಥ ಮಾತು ಇದು. ದುರ್ಯೋಧನಾದಿಗಳು ಮೇಲೆ ಇರಲಿ, ನಾವು ಅವನ ಸೇವಕರಾಗಿ ಕೆಳಗೆ ಇರ್ತೇವೆ ಅಂತ ಅರ್ಥ ಅಲ್ಲ ಇದಕ್ಕೆ. ಮತ್ತೇನು ಅರ್ಥ? ದುರ್ಯೋಧನಾದಿಗಳು ನಮಗಿಂತ ಮೊದಲೇ ಮರಣವನ್ನು ಹೊಂದುತ್ತಾರೆ ಅಂತ. ಪಾಂಡವರಿಗಿಂತಲೂ ಮೊದಲೇ ಮರಣವನ್ನು ಹೊಂದುತ್ತಾರೆ. ಮರಣ ಹೊಂದಿದ ಮೇಲೆ ಅವರಿಗೆ ಒಂದು ಸ್ವರ್ಗ ಪ್ರಾಪ್ತಿಯಾಗ್ತದೆ. ಈ ರಣರಂಗದಲ್ಲಿ ಮಡಿದವರಿಗೆ, ಮರಣವನ್ನು ಹೊಂದಿದವರಿಗೆ ಒಂದು ಸ್ವರ್ಗ ಅಂತ ಇದೆ. ಅದು ವೀರ ಸ್ವರ್ಗ. ಈಗ ಇರುವ ಸ್ವರ್ಗ ಅಲ್ಲ, ಆ ಸ್ವರ್ಗಕ್ಕಿಂತಲೂ ಸ್ವಲ್ಪ ಕೆಳಭಾಗದಲ್ಲಿ ಇರ್ತದೆ ಆ ವೀರ ಸ್ವರ್ಗ ಅಂತ. ಅದರಲ್ಲಿ ಸ್ವಲ್ಪ ಕಾಲ ವಾಸ ಮಾಡುವ ಹಾಗೆ ಇರುತ್ತದೆ. ಅವರು ಆ ವೀರ ಸ್ವರ್ಗದಲ್ಲಿ ಇರುವಾಗ ನಾವು ಕೆಳಗೆ ಇರುತ್ತೇವೆ ಅಂದರೆ ಏನು? ನಾವು ಆಡಳಿತವನ್ನು ನಡೆಸಿಕೊಂಡು ಇನ್ನೂ ಇರ್ತೇವೆ, ಬದುಕಿಕೊಂಡು ಇರ್ತೇವೆ ಅಂತ ಅರ್ಥ. ಅವರು ಬೇಗನೆ ಮರಣವನ್ನು ಹೊಂದುತ್ತಾರೆ, ರಾಜ್ಯವನ್ನು ಕೊಡುವುದಿಲ್ಲ, ಯುದ್ಧದಲ್ಲಿ ಸಾಯ್ತಾರೆ, ಮತ್ತೆ ಎಲ್ಲ ರಾಜ್ಯ ನಮಗೆ ಬರ್ತದೆ, ನಾವು ರಾಜರಾಗಿ ಇರುತ್ತೇವೆ. ಅವ ವೀರ ಸ್ವರ್ಗದಲ್ಲಿ ಇರ್ತಾನೆ ಅಂತ ಅರ್ಥ. ಸ್ವಲ್ಪ ಸಮಯ ಮತ್ತೆ ಅವನಿಗೆ ನರಕವೇ. ಅಂದರೆ ಯುದ್ಧದಲ್ಲಿ ಮಡಿದವರಿಗೆ ಸ್ವಲ್ಪ ಕಾಲ ವೀರ ಸ್ವರ್ಗ ಅಂತ ಸಿಗ್ತದೆ. ಇದು ಭೀಮನ ಸೇನ ಮಾತಿನ ಅರ್ಥ. ನಾವೆಲ್ಲ ಸೇವಕರಾಗಿರ್ತೇವೆ, ಅವರು ಮೇಲೆ ಇರ್ತಾರೆ ಅಂತ ಅರ್ಥ ಅಲ್ಲ.
ಅವರು ಬೇಗ ಮರಣವನ್ನು ಹೊಂದುತ್ತಾರೆ, ಅವರಿಗೆ ವೀರ ಸ್ವರ್ಗ ಪ್ರಾಪ್ತಿ ಆಗ್ತದೆ. ನಾವು ಇನ್ನೂ ಆಡಳಿತ ಮಾಡ್ತಾ ಇರ್ತೇವೆ, ಕೆಳಗೆ ಇರ್ತೇವೆ ಅಂದರೆ ಇನ್ನು ರಾಜ್ಯವನ್ನು ನಡೆಸಿಕೊಂಡೇ ಇರ್ತೇವೆ ಅಂತ ಅರ್ಥ. ಏನೇ ಆಗಲಿ ಕೃಷ್ಣ ಉಗ್ರವಾದ ಮಾತನ್ನು ಆಡಬೇಡ. ಪಿತಾಮಹರಾದ ಭೀಷ್ಮರು ಇವರೆಲ್ಲ ಒಟ್ಟಾಗಿ ಇರಬೇಕು, ಅಣ್ಣ ತಮ್ಮಂದಿರು ಇವರೆಲ್ಲ ಒಟ್ಟಾಗಿ ಇರಬೇಕು. ಈ ರೀತಿಯಾಗಿ ಶಾಂತಿಯನ್ನು ಹೊಂದಬೇಕು, ಸಂಧಿಯನ್ನು ಮಾಡಿಕೋ. ಅಹಮೇತದ್ ಬ್ರವೀಮ್ಯೇವಂ ರಾಜಾ ಚೈವಂ ಪ್ರಶಾಮ್ಯತಿ. ನಾನು ಶಾಂತಿಯನ್ನು ಬಯಸ್ತಾ ಇದ್ದೇನೆ, ಯುಧಿಷ್ಠಿರ ಕೂಡ ಅದನ್ನೇ ಬಯಸ್ತಾ ಇದ್ದಾನೆ. ಅರ್ಜುನೋ ನೈವ ಯುದ್ಧಾರ್ಥಿ. ಅರ್ಜುನ ಕೂಡ ಯುದ್ಧವನ್ನು ಬಯಸುವವನಲ್ಲ. ಯಾಕೆ ಅಂದರೆ ಭೂಯಸೀಹಿ ದಯಾರ್ಜುನೆ, ಬಹಳ ದಯಾಶೀಲನಾದವ ಅರ್ಜುನ, ಅದರಿಂದ ಅವನು ಕೂಡ ಶಾಂತಿ ಪ್ರಿಯಣೆ. ಆದ್ದರಿಂದ ಕೃಷ್ಣ, ನೀನು ಯುದ್ಧ ಮಾಡುತ್ತೇವೆ ಅಂತ ಹೇಳಬೇಡ, ಆದಷ್ಟು ಶಾಂತಿಯನ್ನು ಬಯಸಿ ಸಂಧಿಯನ್ನು ಮಾಡಿಕೋ. ಇಷ್ಟು ಭೀಮ ಹೇಳಿದಾಗ, ನಿಜವಾಗಿಯೂ ಭೀಮ ಹೇಳಿದ್ದು ಯಾಕೆ ಅಂದರೆ ಲೋಕೋಪವಾದ ಬರದೇ ಇರಲಿ ಅಂತ. ಇದು ಶ್ರೀಮದಾಚಾರ್ಯರು ಹೇಳ್ತಾರೆ. ಆದರೆ ಜನಗಳಿಗೆ ಭೀಮನಿಂದಲೇ ಯುದ್ಧ ಆಯಿತು ಅಂತ ಆಗಬಾರ್ದಲ್ವೇ? ದುರ್ಯೋಧನ ಕೆಟ್ಟವ, ದುಷ್ಟ ಸ್ವಭಾವದವ. ದುಷ್ಟರನ್ನು ಎಂದಿಗೂ ಯಾರಿಗೂ ಸರಿ ಮಾಡಲಿಕ್ಕೆ ಆಗುವುದೇ ಇಲ್ಲ. ಯುದ್ಧ ಆಗುವುದು ನಿಶ್ಚಯ, ಆದರೆ ನನ್ನಿಂದ ಆಯಿತು ಅಂತ ಬೇಡ. ಭೀಮಸೇನ ಕೂಡ ಸಂಧಿಗೆ ಪ್ರಯತ್ನ ಪಟ್ಟ ಅಂತ ಆಗಲಿ ಅಂತ ಈ ರೀತಿಯಾಗಿ ಇಟ್ಟುಕೊಂಡೇ ಈ ಮಾತನ್ನ ಭೀಮ ಹೇಳಿದ. ಭೀಮನ ಮಾತನ್ನ ಕೇಳಿ ಕೃಷ್ಣ ಹೇಳ್ತಾನೆ, ಯಾವಾಗಲೂ ಭೀಮ ನೀನು ದುರ್ಯೋಧನನನ್ನ ಕೊಲ್ಲುತ್ತೇನೆ ಅಂತ ಹೇಳಿಕೊಂಡೇ ಇದ್ದವ. ಯುದ್ಧವನ್ನೇ ಪ್ರಶಂಸೆ ಮಾಡ್ತಾ ಇದ್ದವ ಕೂಡ. ಹೇಗೆ ಅಂದರೆ ರಾತ್ರಿಯಲ್ಲಿ ನಿದ್ರೆ ಕೂಡ ಮಾಡ್ತಾ ಇದ್ದಿಲ್ಲ ನೀನು. ಯುದ್ಧ ಮಾಡುತ್ತೇನೆ, ಅವನನ್ನ ಕೊಲ್ಲುತ್ತೇನೆ ಅಂತ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿರುವಾಗಲೂ ಕೂಡ ನೀನು ಸಮಾಧಾನದಿಂದ ಇದ್ದಿದ್ದು ನಾನು ಕಂಡಿಲ್ಲ. ಯಾಕೆ? ಅಷ್ಟು ಕೋಪಿಷ್ಠನಾಗಿ ಇರ್ತಾ ಇದ್ದೀನಿ. ಯುದ್ಧ ಮಾಡುತ್ತೇವೆ, ಅವರನ್ನೆಲ್ಲ ಕೊಲ್ಲುತ್ತೇನೆ ಅಂತ. ಮತ್ತೆ ಯಾವಾಗಲೂ ನಿನಗೆ ಕೋಪದ ಚಿಹ್ನೆ ಅದು ಯಾವಾಗಲೂ ಮುಖದಲ್ಲಿ ಕಾಣುತ್ತಾ ಇತ್ತು. ಯಾವಾಗಲೂ ಹುಬ್ಬುಗಳನ್ನ ಗಂಟು ಕಟ್ಟಿದ ಹಾಗೆ ಮಾಡ್ತಾ ಇದ್ದಿ. ತುಟಿಗಳ ಮೇಲೆ ಯಾವಾಗಲೂ ಕೈಯಲ್ಲಿ ಸವರುತ್ತಾ ಇದ್ದಿ. ಇದೆಲ್ಲ ಕೋಪದ ಚಿಹ್ನೆಗಳು. ಹಂತಾಹಂ ಗದಯಾಭ್ಯತ್ಯ ದುರ್ಯೋಧನಂ ಅಮರ್ಷಣಂ. ಯಾವಾಗಲೂ ದುರ್ಯೋಧನನ ಇದೇ ಗದೆಯಿಂದ ಕೊಲ್ಲುತ್ತೇನೆ ಅಂತ ಗದೆಯನ್ನು ತೋರಿಸಿ ಯಾವಾಗಲೂ ಹೇಳ್ತಾ ಇದ್ದಿ. ಇವತ್ತು ಮಾತ್ರ ನಿನಗೆ ಶಾಂತಿಯ ಬಯಕೆ ಬಂದಿದೆ. ಶಾಂತಿಯ ಬಯಕೆ ಅದು ಬಂದಿದೆ. ಆಶ್ಚರ್ಯ. ಅಹೋ ನಾಶಂಸಸೆ ಕಿಂಚಿತ್ ಪುಂಸ್ತೋಂ ಕ್ಲೀಬ ಇವಾತ್ಮನಿ. ನಪುಂಸಕನಂತೆ ನೀನು ಪೌರುಷವನ್ನು ಬಯಸ್ತಾ ಇಲ್ಲ. ಈಗ ಮನಸ್ಸು ಬಹಳ ವಿಕಾರಗೊಂಡಿದೆ ನಿನ್ನದು. ಬಹಳ ಆಶ್ಚರ್ಯ. ತವೈಷ ವಿಕೃತ ಬುದ್ಧಿ ಗವಾಂ ವಾಗಿವ ಮಾನುಷಿ. ಎಂದಾದರೂ ಹಸು ಮನುಷ್ಯನ ಹಾಗೆ ಮಾತನಾಡಿದ್ದು ಉಂಟ? ಇಲ್ಲವೇ ಇಲ್ಲ. ಅದು ಬಹಳ ಬಹಳ ಆಶ್ಚರ್ಯ. ಅದೇ ರೀತಿಯಾಗಿ ನಿನ್ನದು ಕೂಡ ಬಹಳ ಆಶ್ಚರ್ಯ ಆಗ್ತಾ ಇದೆ. ಯಾವಾಗಲೂ ಯುದ್ಧ ಅಂತ ಹೇಳುತ್ತಾ ಇದ್ದವ ಈಗ ಮಾತ್ರ ಶಾಂತಿ ಬಯಸ್ತಾ ಇದೆಯಲ್ಲ, ಇದು ಬಹಳ ಆಶ್ಚರ್ಯ. ವಿಷಾದ ಪಡಬೇಡ ಭೀಮಸೇನ. ಶ್ರೇಷ್ಠವಾದ ಕುಲದಲ್ಲಿ ಜನ್ಮವನ್ನು ತಾಳಿದ್ದಿ ನೀನು. ಎದ್ದೇಳು. ಹಾಗೆಲ್ಲ ಹೇಳಲಿಕ್ಕೆ ಹೋಗಬೇಡ. ನಪುಂಸಕನಂತೆ ಆಗಬೇಡ ಅಂತ ಕೃಷ್ಣ ಹೇಳ್ತಾನೆ.
ಬಹಳ ಒಂದು ಕೃಷ್ಣನಿಗೆ ಮತ್ತು ಭೀಮಸೇನನಿಗೆ ಇಬ್ಬರಿಗೂ ಕೂಡ ವಿರುದ್ಧ ಆದಂತೆ ಮಾತುಗಳೆಲ್ಲ ಕಂಡು ಬರುತ್ತಾ ಇದೆ. ಆದರೆ ಕೃಷ್ಣನೂ ಕೂಡ ಸಂಧಿಗೆ ಹೋಗುವಂಥದ್ದು ಯಾಕೆ, ಲೋಕಾಪವಾದ ಬರಬಾರದು ಅಂತ. ಭೀಮನು ಕೂಡ ಶಾಂತಿಯನ್ನು ಈಗ ಯಾಕೆ ಬಯಸ್ತಾ ಇದ್ದಾನೆ, ಆದಷ್ಟು ಪ್ರಯತ್ನ ಪಡೋಣ ಅಂತ. ನಾಳೆ ಯುದ್ಧ ಆಗುವುದು ನಿಶ್ಚಯ. ಆದ ಮೇಲೆ ಎಲ್ಲರೂ ಭೀಮನನ್ನೇ ಇದಕ್ಕೆಲ್ಲ ಕಾರಣ ಅಂತ ಅಪವಾದವನ್ನು ಹೊರಿಸ್ತಾರೆ. ಈ ಕಾರಣದಿಂದ ಭೀಮನು ಹೀಗೆ ಮಾತನಾಡ್ತಾ ಇದ್ದಾನೆ. ಕೃಷ್ಣನು ಕೂಡ ದುಷ್ಟರನ್ನು ಕೊಲ್ಲುವುದು ಯಾವತ್ತು ಅದು ಧರ್ಮ ಅಂತ ಮಾತನಾಡ್ತಾ ಇದ್ದಾನೆ. ಹೀಗೆ ಹೇಳಿದಾಗ ಭೀಮಸೇನ ಕೃಷ್ಣನಿಗೆ ಮತ್ತೆ ಮುಂದೆ ಏನು ಮಾತನಾಡ್ತಾನೆ ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.